ಮೊದಲನೆಯ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಬೇಕೆಂದು ಮನೆಯಿಂದ ಹೊರಟೇ ಬಿಟ್ವಿ. ನಾವು ಬಂದ ಗಾಡಿನ ಪಾರ್ಕ್ ಮಾಡಿ ಆ ಜಾತ್ರೆಯಲ್ಲಿ ರಶ್ ಕಡಿಮೆ ಇರೋದ್ರಿಂದ ನಾವು ತಿಳ್ಕೊಂಡ್ವಿ ಇವತ್ತು ದರ್ಶನ ಬೇಗ ಆಗುತ್ತೆ ಅಂತ. ಆದರೆ ಮುಂದಾಗಿದ್ದೇ ಬೇರೆ. ಈ ಜಾತ್ರೆಯನ್ನೆಲ್ಲ ಮುಗಿಸಿಕೊಂಡು ನಾವು ಮುಂದೆ ಸಾಗುತ್ತಾ ಹೋದಂತೆ ನಮಗೆ ದರ್ಶನಕ್ಕೆ ಹೋಗುವ ದಾರಿ ಎಂಬುವ ಬೋರ್ಡ್ ಕಂಡಿತು. ಆ ಬೋರ್ಡ್ ಕಂಡ ನಂತರ ನಮಗೆ ದರ್ಶನ ಬೇಗ ಸಿಗುತ್ತೆ ಅನ್ನುವ ದರ್ಶನ ಕಾಣುವ ಆಸೆ ಮನದಲ್ಲಿ ಹೆಚ್ಚಾಯಿತು. ಇದಾಗಿ ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಇಲ್ಲಿ ರಶ್ ತುಂಬ ಇದೆ ಅಂತ. ಮೊದಲ ಒಂದೆರಡು ಕಾಲಮ್ನ ನಾವು ಬೇಗ ದಾಟಿದ್ವಿ. ಇದು ಕೂಡ ಧರ್ಮಸ್ಥಳ ಇರೋ ರೀತಿ ಇದೆ. ಇಲ್ಲಿ ತಿನ್ನೋಕೆ ನಿಮಗೆ ತಿಂಡಿ ಕೂಡ ಸಿಗುತ್ತೆ. ಮತ್ತು ವಯಸ್ಸಾದವ್ರಿಗೆ ರೆಸ್ಟ್ ಮಾಡೋಕ್ಕಂಥ ಚೇರ್ ಫೆಸಿಲಿಟಿ ಕೂಡ ಇಲ್ಲಿ ಮಾಡಿದ್ದಾರೆ. ಇದಾದ ಮೇಲೆ ನಾವು ಹಾಗೆ ನಡೀತಾ ಹೋದ್ವಿ. ಅಲ್ಲಿ ಮುಂದೆ ಆಕರ್ಷಕ ವಿಗ್ರಹ ಕೂಡ ಒಂದು ನಿರ್ಮಿಸಿದ್ದಾರೆ. ಇದಾದ ಮೇಲೆ ನಾವು ಅಂದ್ಕೊಂಡ್ವಿ ಇದು ನಮ್ಮ ಫೈನಲ್ ಸ್ಟೇಜ್ ಮುಗೀತು, ಇದೊಂದು ಕಾಲಮ್ ದಾಟ್ಬಿಟ್ರೆ ದರ್ಶನ ಆಗುತ್ತೆ ಅಂತ. ಆದರೆ ನಮಗೆ ಒಳಗೆ ಹೋದ್ಮೇಲೆ ರಿಯಲೈಸ್ ಆಯಿತು ಇನ್ನೂ 3 ಕಾಲಮ್ ಇದೆ ಅಂತ. ಇದೆಲ್ಲ ಮುಗಿಸಿ ಗರ್ಭಗುಡಿಗೆ ನಾವು ಪಾದವನ್ನು ಇಡುವ ಒಂದು ಅವಕಾಶ ಕಡಿದಾಗಿ ಸಿಕ್ಕಿತು. ಇದಾದ ಮೇಲೆ ನಾವು ಇಲ್ಲಿಗೆ ನಮ್ಮ ಪಾದಯಾತ್ರೆ ಕ್ಯೂ ಯಾತ್ರೆ ಮುಗೀತು ಅಂತ ನಾವು ತಿಳ್ಕೊಂಡ್ವಿ. ಆದರೆ ಒಳಗಡೆ ಹೋಗಿ ಮತ್ತೆ ಮುಖ್ಯ ಗರ್ಭಗುಡಿಗೆ ಹೋಗಲು ಮತ್ತೆ ಹೆಚ್ಚಿನ ಕ್ಯೂ ಇದೆ ಅಂತ ಗೊತ್ತಾಯಿತು. ಅದಾದ ಮೇಲೆ ಮುಖ್ಯ ಗರ್ಭಗುಡಿಗೆ ಹೋಗುವ ಸಮಯ ಒಂದೇ ಬಿಟ್ಟಿತು. ಇಲ್ಲಿ ಕೂಡ ತುಂಬ ರಶ್ ಇರೋದ್ರಿಂದ ದೇವ್ರ ದರ್ಶನ ಮಾಡಲು ತುಂಬ ಕಷ್ಟವಾಗಿತ್ತು. ಹಾಗೆಯೇ ಇಲ್ಲಿ ಮೊಬೈಲ್ ಬಳಕೆಯೂ ಕೂಡ ನಿಷೇಧಿಸಲಾಗಿತ್ತು. ಅಷ್ಟಾಗಿಯೂ ನಾನು ಸವದತ್ತಿ ಯಲ್ಲಮ್ಮನ ದರ್ಶನವನ್ನು ನಿಮಗೆ ಮಾಡಿಸಿಬಿಟ್ಟೆ. ಹೆಚ್ಚು ಬೇಯುವ ಕಾರಣ ನಾನು ವಿಡಿಯೋನ ನಿಲ್ಲಿಸಬೇಕಾಗಿ ಬಂತು. ತಾಯಿ ಯಲ್ಲಮ್ಮನ ದರ್ಶನ ಮಾಡಿಕೊಂಡು ಹೊರಬರುವ ದಾರಿಯಿಂದ ಹೊರಬಂದು ಅಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಸಾದವನ್ನು ಎಲ್ಲ ಕಟ್ಟಿಸಿಕೊಂಡು ಮತ್ತೆ ನಾವು ನಮ್ಮ ಪಾರ್ಕಿಂಗ್ ಪ್ಲೇಸ್ಗೆ ಮರಳಿ ಗಾಡಿ ಹತ್ತಿರ ಬಂದು ಕಡೆಯದಾಗಿ ಒಂದು 360 ಡಿಗ್ರಿ ವ್ಯೂವನ್ನು ನಿಮಗೆ ತೋರಿಸಿ ಇನ್ನೇನು ಹೊರಡಬೇಕು ಅಂತ ಸಿದ್ಧವಾದೆವು. ಅದಾದ ನಂತರ ಮತ್ತೆ ನಮ್ಮ ಗಾಡಿಯನ್ನು ಹತ್ತಿ ನಾವು ನಮ್ಮೂರ ಕಡೆ ಪಯಣನ ಬೆಳೆಸಿದ್ವಿ. ಇದು ಆಗಿತ್ತು ನನ್ನ ಮೊದಲನೆಯ ವ್ಲಾಗ್. ಹೆಚ್ಚಿನ ಕರ್ನಾಟಕದ ವಿಡಿಯೋಗಳಿಗಾಗಿ ನಮ್ಮ ಕರ್ನಾಟಕ 00